ಹಾಯ್, ನನ್ನ ಹೆಸರು ರೋಹಿತ್ ರಾಜೇಶ್. ನನ್ನ ಮೇಲೆ 4 ಮರ್ಡರು, 1 ಆಕ್ಸಿಡೆಂಟ್ ಕೇಸ್ ರಿಜಿಸ್ಟರ್ ಆಗಿದೆ. ಏಕೆ ನಂಬಿಕೆ ಬರ್ತಾ ಇಲ್ವಾ? ಹ್ಯಾಂಡ್ ಅನ್ನೋ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಇಡೀ ಸಿನಿಮಾ ಮಾಡಿ ಅಂಡ್ ಅದರಿಂದ ಏನೇನ್ ಟ್ವಿಸ್ಟ್ ಟರ್ನ್ಸ್ ಆಗಬಹುದು ಅಂತ ಹೇಳಿ ಸಖತ್ತಾಗಿ ಮಾಡಿ. ಎಡಗೈ ಅಪಘಾತಕ್ಕೆ ಕಾರಣ ಅನ್ನೋ ಸಿನಿಮಾ ನೋಡ್ಕೊಂಡ್ ಬರ್ತಾ ಇದೀನಿ. ಸೊ ಎಡಗೈ ಇದು ಸ್ಟೈಲ್ ಇದು. ಎನಿವೇಸ್ ಸಿನಿಮಾ ತುಂಬಾ ಚೆನ್ನಾಗಿದೆ. ಸ್ಯಾಂಡಲ್ವುಡ್ ಒಂದು ವಿಭಿನ್ನವಾದಂತಹ ಪ್ರಯೋಗಗಳಿಗೆ ಏಣಿ ಮಾಡಿಸಿದಂತಹ ವೇದಿಕೆ ಆಗಿದೆ. ಅದರಲ್ಲಿ ಡಾರ್ಕ್ ಹ್ಯೂಮರ್ ಇರುವಂತಹ ಸಿನಿಮಾಗಳು ಕನ್ನಡದಲ್ಲಿ ನಿರ್ಮಾಣವಾಗುವುದೇ ಅಪರೂಪ. ಇದೀಗ ಆ ಒಂದು ಡಾರ್ಕ್ ಹ್ಯೂಮರ್ ಇರ್ತಕ್ಕಂತಹ ಒಂದು ಸಿನಿಮಾ ಎಡಗೈಯೇ ಅಪಘಾತಕ್ಕೆ ಕಾರಣ. ಈ ಟೈಟಲ್ ನಿಂದಲೇ ಎಲ್ಲರ ಗಮನವನ್ನ ಸೆಳೆದಿರ್ತಕ್ಕಂಥ ಈ ಒಂದು ಚಿತ್ರ ಎಲ್ಲರ ಕುತೂಹಲವನ್ನು ಕೂಡ ಮೂಡಿಸಿದೆ ಮತ್ತು ಎಲ್ಲರನ್ನ ತನ್ನತ್ತ ಆಕರ್ಷಿಸ್ತಾ ಇದೆ. ಈ ಒಂದು ಎಡಗೈಯೇ ಅಪಘಾತಕ್ಕೆ ಕಾರಣ ಟ್ರೈಲರ್ ನಿಂದಲೇ ಎಲ್ಲರ ಗಮನ ಸೆಳೆದಿದ್ದು ಈ ಒಂದು ಚಿತ್ರವನ್ನ ಸಮರ್ಥ್ ಕಡ್ಕೋಳ್ ನಿರ್ದೇಶಿಸಿದ್ದಾರೆ. ಈ ಒಂದು ಟ್ರೈಲರ್ ಮೂಡಿಸಿದ್ದಂತ ನಿರೀಕ್ಷೆಗೆ ತಕ್ಕಂತೆ ಸಿನಿಮಾ ಮೂಡಿ ಬಂದಿದ್ಯಾ ಆ ಒಂದು ಕುತೂಹಲವನ್ನ ಮನೆ ಮಾಡಿದೆ. ಎಡಗೈಯೇ ಅಪಘಾತಕ್ಕೆ ಕಾರಣ ಅಂತ ಆ ಟೈಟಲ್ಲೇ ಹೇಳ್ತಾ ಇದೆ. ಎಡಗೈಯನ್ನೇ ಬಳಸಿ ಜೀವನವಿಡೀ ಒಂದಲ್ಲ ಒಂದು ಎಡವಟ್ಟಿಗೆ ಸಿಲುಕುವಂತ ನಾಯಕ ನಟ ದಿಗಂತ್ ಎಡಗೈನಿಂದಲೇ ಈ ಒಂದು ಚಿತ್ರ ಮೂಡಿ ಬಂದಿದೆ. ಹುಟ್ಟಿನಿಂದಲೇ ಎಡಚ, ಅರ್ಥಾತ್ ತನ್ನೆಲ್ಲ ಕೆಲಸಗಳನ್ನ ಮೊದಲು ಎಡಗೈಯನ್ನೇ ಬಳಸಿ ಕೆಲಸವನ್ನ ಮಾಡುವಂತದ್ದು. ಒಂದಲ್ಲ ಒಂದು ಸಮಸ್ಯೆಗೆ ಸಿಲುಕುವಂತ ಲೋಹಿತ್ ಈ ಒಂದು ಚಿತ್ರದ ನಾಯಕ ನಟ, ಅವನೇ ದಿಗಂತ್. ಈ ಜಗತ್ತು ಬರೀ ಬಲಗೈ ಬಳಸುವವರಿಗೊಂದೇ ರೂಪಿತವಾಗಿದೆ. ನಮ್ಮಂತ ಎಡಚರರು ಏನ್ ಮಾಡ್ಬೇಕು ಎಂಬ ಕಿರಿಕಿರಿಯಲ್ಲೇ ಅವನ ಜೀವನ ತಳ್ತಿರ್ತಾನೆ. ಇಂತಹ ನಾಯಕ ನಟ ನಾಯಕಿಯನ್ನ ಅಂದ್ರೆ ತನ್ನ ಗೆಳತಿಯನ್ನ ಒಂದು ಐಷಾರಾಮಿ ಫ್ಲಾಟ್ ನಲ್ಲಿ ಭೇಟಿಯಾಗಲು ಹೋಗ್ತಾನೆ. ಅಲ್ಲಿ ವೈನ್ ಕುಡಿದು ರೊಮ್ಯಾಂಟಿಕ್ ಮೂಡ್ ನಲ್ಲಿರಬೇಕಾದಂತ ಲೋಹಿತ್ ರಕ್ತವನ್ನ ಮೈಗಂಟಿಸಿಕೊಂಡು ಒದ್ದಾಡಬೇಕಾಗುತ್ತದೆ. ಸಾಲು ಸಾಲು ಸಾವುಗಳು, ಒಂದ ಎರಡ, ಹೀಗೆ ದೊಡ್ಡ ಸಂಕಷ್ಟದಲ್ಲಿ ನಾಯಕ ಲೋಹಿತ್ ಲಾಕ್ ಆಗ್ತಾನೆ. ಅಷ್ಟಕ್ಕೂ ಆ ಫ್ಲಾಟ್ ನಲ್ಲಿ ಏನಾಗುತ್ತದೆ, ಇದೆಲ್ಲದಕ್ಕೂ ಕೂಡ ಲೋಹಿತ್ನ ಎಡಗೈಯೇ ಹೇಗೆ ಕಾರಣವಾಗುತ್ತದೆ, ಇದೇ ಸಿನಿಮಾದ ಕುತೂಹಲ ಆಗಿದೆ. ಇದರ ಒಂದು ಝಲಕ್ ನೋಡ್ತಾ ಈ ಒಂದು ಬಿಡುಗಡೆಗೂ ಮುನ್ನ ಈ ಒಂದು ಸೆಲೆಬ್ರಿಟಿ ಶೋನ ಒಮ್ಮೆ ಕಣ್ಣಾಡಿಸಿ ಬರ್ತಾ ಈ ಸಂದರ್ಭದಲ್ಲಿ ಯಾರೆಲ್ಲ ಏನೆಲ್ಲ ಮಾತನಾಡಿದ್ರು ಅನ್ನೋದನ್ನ ನೋಡೋಣ ಬನ್ನಿ. ಆಕ್ಚುಲಿ ಹೇಳ್ಬೇಕಂತಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ನಾವು ಬ್ರಷ್ ಮಾಡಕ್ಕೆ ಆಗಲ್ಲ. ಬರೀ ರೈಟ್ ಹ್ಯಾಂಡ್ ಯೂಸ್ ಮಾಡೋರು ಲೆಫ್ಟ್ ಹ್ಯಾಂಡ್ ಇಂದ ಬ್ರಷ್ ಮಾಡಕ್ ಆಗಲ್ಲ. ಸೊ ಅದೆಲ್ಲ ಓದ್ತಾ ಇದೆ, ಆತರ ಮಾಡಿದ್ರೆ ಬ್ರೈನ್ ಆಕ್ಟಿವ್ ಆಗುತ್ತೆ ಅಂತೆಲ್ಲ. ಬಟ್ ಆತರ ಲೆಫ್ಟ್ ಹ್ಯಾಂಡ್ ಅನ್ನೋ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಇಡೀ ಸಿನಿಮಾ ಮಾಡಿ ಅಂಡ್ ಅದರಿಂದ ಏನೇನ್ ಟ್ವಿಸ್ಟ್ ಟರ್ನ್ಸ್ ಆಗಬಹುದು ಅಂತ ಹೇಳಿ ಸಖತ್ತಾಗಿ ಮಾಡಿದ್ದಾರೆ ಸಿನಿಮಾ. ಇಡೀ ಸಿನಿಮಾದಲ್ಲಿ ನಂಗೆ ತುಂಬಾ ಇಷ್ಟ ಆಗಿದ್ದು ಧನು ಅವ್ರ ಪರ್ಫಾರ್ಮೆನ್ಸು. ನಂಗೆ ಯಾವಾಗ್ಲೂ ಅನ್ಸ್ತಾ ಇರುತ್ತೆ ಕನ್ನಡಕ್ಕೆ ಅಂದ್ರೆ ನಮ್ ಕನ್ನಡದ ಹುಡುಗಿರು ಎಷ್ಟು ಟ್ಯಾಲೆಂಟೆಡ್ ಆಗಿದ್ದಾರೆ ಮತ್ತೆ ಎಷ್ಟು ಬ್ಯೂಟಿಫುಲ್ ಆಗಿದ್ದಾರೆ, ಅವ್ರಿಗೆ ಇನ್ನಷ್ಟು ಅವಕಾಶಗಳು ಸಿಗ್ಬೇಕು ಅಂತ. ಸೊ ಆ ನಿಟ್ಟಿನಲ್ಲಿ ನೋಡ್ತಾ ಇದ್ರೆ ಧನು ಇಸ್ ಅ ವೆರಿ ನ್ಯೂ ಅಡಿಷನ್ ಟು ಅವರ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ವಾಯ್ಸ್ ಅಂತೂ ಸಖತ್ತಾಗಿದೆ ಆ ಹುಡುಗಿದು. ಸೊ ಅವ್ರಿಗೆ ಆಲ್ ದ ವೆರಿ ಬೆಸ್ಟ್ ಹೇಳ್ತೀನಿ. ಅಂಡ್ ದಿಗಂತ್ ಅವ್ರದ್ದು ಅಫ್ಕೋರ್ಸ್ ನಾವೆಲ್ಲರೂ ನೋಡಿದೀವಿ ಅವ್ರ ಪರ್ಫಾರ್ಮೆನ್ಸ್ ಎಷ್ಟು ಚೆನ್ನಾಗಿರುತ್ತೆ ಅಂತ. ಬಟ್ ಈ ಸಿನಿಮಾದಲ್ಲಿ ಅವ್ರದ್ದು ಹೆಂಗೆ ಲಾಸ್ಟ್ ವರ್ಗೂ ಅವ್ರು ಹಿಡಿದಿಟ್ಕೊಳ್ತಾರೆ ವಿತ್ ಹಿಸ್ ಆಕ್ಟಿಂಗ್, ಕಾಮಿಡಿ, ಟೈಮಿಂಗ್ ಎಲ್ಲದ್ರಿಂದನು. ಪ್ರತಿಯೊಬ್ರು ಚೆನ್ನಾಗಿ ಮಾಡಿದ್ದಾರೆ. ನಿಧಿ ಅವರಾಗಿರ್ಲಿ, ಅನೂಪ್ ಸರ್ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಸಮರ್ಥ ಅವ್ರು ಹೇಳ್ತಾ ಇದ್ರು ಫಸ್ಟ್ ಟೈಮ್ ಅವ್ರು ಡೈರೆಕ್ಟ್ ಮಾಡ್ತಾ ಇದಾರೆ. ಮುಂಬೈಯಲ್ಲಿ ಅವ್ರು ಟ್ರೈನಿಂಗ್ ತಗೊಂಡ್ ಬಂದಿದ್ದಾರೆ, ಮುಂಬೈಲೆಲ್ಲ ವರ್ಕ್ ಮಾಡಿದ್ದಾರೆ. ಮತ್ತೆ ಕೋಟಿಗೊಬ್ಬ 2 ಅಲ್ಲೂ ಕೂಡ ವರ್ಕ್ ಮಾಡಿದ್ದಾರೆ ಅಂತ. ಸೊ ಫಸ್ಟ್ ಟೈಮ್ ಡೈರೆಕ್ಷನ್ ಅಂತ ಅನ್ಸೋದೇ ಇಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಈ ಸಿನಿಮಾನ. ಸೊ ಐ ವುಡ್ ರಿಕ್ವೆಸ್ಟ್ ಎವ್ರಿಬಡಿ ಟು ವಾಚ್ ದಿಸ್ ಫಿಲ್ಮ್ ಇನ್ ಥಿಯೇಟರ್. ಎಡಗೈಯೇ ಅಪಘಾತಕ್ಕೆ ಕಾರಣ ತುಂಬಾ ಚೆನ್ನಾಗಿರೋ ಮೂವಿ. ಒಂಥರ ಕುತೂಹಲನೂ ಮೂಡಿಸುತ್ತೆ, ಒಂದು ಸಸ್ಪೆನ್ಸ್ ಇದೆ, ಮತ್ತೆ ಹಾಗೆ ಕಾಮಿಡಿನೂ ಸಾಕಷ್ಟಿದೆ ಅಂತ ಹೇಳಿದ್ರೆ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ. ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೆ ಮೆಸೇಜ್ ಇದೆ. ಆದ್ರೆ ನಾವು ಯಾವಾಗ್ಲೂ ಎಲ್ರಿಗೂ ಲೆಫ್ಟಿ ಅಂತ ಇರ್ತೀವಿ. ಬಟ್ ಇದು ಎಡಗೈಯೇ ಅಪಘಾತಕ್ಕೆ ಕಾರಣ ಅಂತ ಹೆಸರಿಟ್ಟಿದ್ದಾರೆ. ಆದ್ರೆ ಅದು ಒಂದು ಪಾಯಿಂಟ್ ನ ಕೂಡ ಹೈಲೈಟ್ ಮಾಡಿದ್ದಾರೆ. ಬಟ್ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡುವಂತಹ ಚಿತ್ರ. ಖಂಡಿತ ಎಲ್ಲರೂ ಬಂದು ಥಿಯೇಟರ್ ಈ ಸಿನಿಮಾ ಅಂತ. ಎಡಗೈ ಅಪಘಾತಕ್ಕೆ ಕಾರಣ ಅನ್ನೋ ಸಿನಿಮಾ ನೋಡ್ಕೊಂಡ್ ಬರ್ತಾ ಇದೀನಿ. ಸೊ ಎಡಗೈ ಇದು ಸ್ಟೈಲ್ ಇದು. ಎನಿವೇಸ್ ಸಿನಿಮಾ ತುಂಬಾ ಚೆನ್ನಾಗಿದೆ, ಥ್ರಿಲ್ಲಿಂಗ್ ಆಗಿದೆ, ಹ್ಯೂಮರ್ ಇದೆ ಅಂಡ್ ಗ್ರಿಪ್ಪಿಂಗ್ ಕೂಡ ಇದೆ. 3-4 ಕ್ಯಾರೆಕ್ಟರ್ ಇಟ್ಕೊಂಡು ತುಂಬಾ ಚೆನ್ನಾಗಿ ಸಿನಿಮಾ ತೊಗೊಂಡೋಗಿದ್ದಾರೆ. ಎಸ್ಪೆಷಲಿ ದಿಗಂತ್ ಪರ್ಫಾರ್ಮೆನ್ಸ್ ಇಡೀ ಸಿನಿಮಾ ಒಂದು ಶೋಲ್ಡರ್ ಮೇಲೆ ಇಟ್ಕೊಂಡು ತೊಗೊಂಡೋಗಿದ್ದಾರೆ. ಸೊ ದಿಗಂತ್ ಇಸ್ ಬ್ಯಾಕ್ ಅಂಡ್ ಆಲ್ ದ ಬೆಸ್ಟ್. ಒಳ್ಳೆ ಸಿನಿಮಾ ಆಗಿದೆ. ಧನು ಆಚಾರ್ ಅನ್ನೋ ಹೊಸ ಹುಡುಗಿ, ಮೊದಲನೇ ಸಿನಿಮಾ ಅಂತ ಗೊತ್ತಾಗಲ್ಲ, ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ನಿಧಿ ಸುಬ್ಬಯ್ಯ ನನ್ನ ಫ್ರೆಂಡ್, ಶಿ ಹಸ್ ಡನ್ ಅ ಫ್ಯಾಬ್ಯುಲಸ್ ಜಾಬ್.
ನಿರೂಪ್ ಕೂಡ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂಡ್ ಡೈರೆಕ್ಟರ್ ಕೂಡ ಮೊದಲನೇ ಸಿನಿಮಾ ಗೊತ್ತಾಗಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಐ ಥಿಂಕ್ ಈ ಸಿನಿಮಾನ ಥಿಯೇಟರ್ ಅಲ್ಲಿ ನೋಡಬೇಕು, ಥಿಯೇಟರ್ ಅಲ್ಲಿ ಹೋಗಿ ಸಿನಿಮಾ ನೋಡೋಣ, ಕನ್ನಡ ಸಿನಿಮಾನ ಥಿಯೇಟರ್ ಅಲ್ಲಿ ನೋಡೋಣ. ಆಲ್ ದ ಬೆಸ್ಟ್. I think it's a really comeback for ದಿಗಂತ್ ಸರ್ ಅವರು, ಬಿಕಾಸ್ ಸುಮಾರು ದಿನಗಳಾದ್ಮೇಲೆ ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ ಬಂದಿದೆ ಫಿಲ್ಮ್ಗೆ, ಇನ್ಫ್ಯಾಕ್ಟ್ ಇಂಡಸ್ಟ್ರಿಗೆ. 2025 ಲಾಸ್ಟ್ 4 months ಇಂದ ಸಿನಿಮಾ ಇಲ್ಲ ಅಂತ ಹೇಳ್ತಿದ್ರು, ಬಟ್ ಐ ಥಿಂಕ್ ದಿಸ್ ಇಸ್ ಅ ಫ್ಯಾಮಿಲೀಸ್ ಫಿಲ್ಮ್. ದಟ್ ಟೀಮ್ ಆಕ್ಚುಲಿ ಗಿವ್ ದ ಕ್ರೆಡಿಟ್. ದ ಸೇಮ್ ಟೈಮ್ ದ ಡಿಸ್ಟ್ರಿಬ್ಯೂಟರ್ಸ್ ಬ್ಯಾಕ್ ಅಪ್ ಕೆಲಂಬಿ ಪಿಕ್ಚರ್ಸ್ ಆಗಲಿ, ಆಲ್ ದ ಡೈರೆಕ್ಟರ್ಸ್ ಟೀಮ್, ದ ಎಂಟೈರ್ ಆಕ್ಟಿಂಗ್ ಇಸ್ ಅಮೇಸಿಂಗ್. ಇನ್ಫ್ಯಾಕ್ಟ್ ತುಂಬಾನೇ ಎಲ್ಲ ಪಾತ್ರಗಳನ್ನ ನೋಡ್ಬೇಕು ಆಕ್ಚುಲಿ. ಐ ಥಿಂಕ್ ಲಾಟ್ ಆಫ್ ನ್ಯೂಸ್ ಅದೇ, ಲಾಟ್ ಆಫ್ ಇನ್ಫಾರ್ಮೇಶನ್ ಅದೇ ಚೆನ್ನಾಗಿ ಐ ಥಿಂಕ್ ತುಂಬಾ ಇಷ್ಟಪಡ್ತಾರೆ ಫಿಲ್ಮ್. ಐ ಥಿಂಕ್ ದಿಸ್ ಶುಡ್ ಬಿ ಅ ಮ್ಯಾಸಿವ್ ಹಿಟ್ ಆಫ್ 2025. ಥ್ಯಾಂಕ್ ಯು ದಿಗಂತ್ ಸರ್, ಒಳ್ಳೆ ಪಿಕ್ಚರ್ ಕೊಡೋದಕ್ಕೆ. ಥ್ಯಾಂಕ್ ಯು ಸೊ ಮಚ್.